ನಿನ್ನೆ ಮಧು ಬಂಗಾರಪ್ಪ ಹೇರ್ ಕಟ್ ಬಗ್ಗೆ ಬಿವೈ ವಿಜಯೇಂದ್ರ ಕಮೆಂಟ್ ಮಾಡಿದ್ರು. ಈಗ ಅದಕ್ಕೆ ಪ್ರತಿಯಾಗಿ ಪ್ರದೀಪ್ ಈಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪ ಹೇರ್ ಕಟ್ ಬಗ್ಗೆ ಬಿವೈವಿ ಕಮೆಂಟ್ ಮಾಡಿದ್ರು. ವಿಜಯೇಂದ್ರ ಕಮೆಂಟ್ಗೆ ಪ್ರದೀಪ್ ಈಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ವೈಯಕ್ತಿಕ ವಿಚಾರ ಪ್ರಸ್ತಾಪವಾಗಿದೆ. ಮಧು ಬಂಗಾರಪ್ಪ ಹೇರ್ ಕಟಿಂಗ್ ಬಗ್ಗೆ ಮಾತಾಡಿದ್ದೀರಿ, ವೈಯಕ್ತಿಕ ತೇಜೋವಧೆ ಮಾಡುವುದು ಬಿಡಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಬರಗಾಲದ ಹಣದ ಬಗ್ಗೆ ಮಾತನಾಡಬಹುದಿತ್ತು, ಮಾತಾಡಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಲ್ಲ, ಹೇಗೆ ನಿಭಾಯಿಸ್ತೇವೆ ಎಂಬುದು ಮುಖ್ಯ ಅಂತ ಹೇಳಿ ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಧು ಬಂಗಾರಪ್ಪ ಹೇರ್ ಕಟ್ ಬಗ್ಗೆ ಬಿವೈಬಿ ಕಮೆಂಟ್ ಮಾಡಿದ್ರು. ಪ್ರದೀಪ್ ಈಶ್ವರ್ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ನಿನ್ನೆ ಮಾತನಾಡ್ತಾ ಬಿವೈ ವಿಜಯೇಂದ್ರ ಹೇಳಿರುವಂಥದ್ದೇನಂತಂದ್ರೆ, ಶಿಕ್ಷಣ ಸಚಿವರಾಗಿ ಅವರು ಹೇಗೆ ಇರಬೇಕು, ಅವರ ಹೇರ್ ಕಟ್ ಹೇಗಿರಬೇಕು, ಕನ್ನಡನೇ ಬರಲ್ಲ ಶಿಕ್ಷಣ ಸಚಿವರಿಗೆ, ಇನ್ನು ಹೇರ್ ಕಟ್ ಬಗ್ಗೆ ಏನು ಹೇಳೋಣ. ಒಂದ್ ವೇಳೆ ನಿಮಗೆ ಹೇರ್ ಕಟ್ ಮಾಡಿಸ್ಕೊಳ್ಳಿಕ್ಕೆ ದುಡ್ಡಿಲ್ಲ ಅಂತಂದ್ರೆ, ಹಣಕಾಸಿನ ಸಮಸ್ಯೆ ಏನಾದ್ರೂ ಆಗ್ತಿದ್ರೆ ಹೇಳಿ, ನಾವೇ ಮಾಡಿಸೋಣ ಅನ್ನುವಂತಹ ಮಾತನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಇಂದು ಶಿಕ್ಷಣ ಸಚಿವರು ಅವರು ಹೇಳ್ತಾರೆ, ತಲೆ ಕೂದಲುಗಳ ಬಗ್ಗೆ ಮಾತನಾಡೋದಲ್ಲ, ತಲೆಯೊಳಗಿನ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು. ಏನ್ ಮಾತಾಡ್ತಿದ್ದೀರಿ? ಅಬ್ದುಲ್ ಕಲಾಂ ಅವರ ಹೇರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರಾ ಇನ್ನು ಅಂತ ಹೇಳಿ ಮಾತನಾಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಹಳ ಒಂಥರ ಇಶ್ಯೂಸ್ನ ಬಿಟ್ಟು ವೈಯಕ್ತಿಕ ತೇಜೋವಧೆಗೆ ಇಳಿದಿದ್ದಾರೆ. ನಾನು ಸನ್ಮಾನ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರಿಗೆ ಒಂದು 4 ಪ್ರಶ್ನೆಗಳನ್ನ ಕೇಳಕ್ ಬಯಸ್ತೀನಿ. ಸಾಧ್ಯ ಆದ್ರೆ ಅವರು ಉತ್ತರಿಸ್ಲಿ. ವಿಜಯೇಂದ್ರ ಸರ್ ಅವರೇ, ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಅದೇನೋ ಅವ್ರ ಹೇರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಿದ್ರಿ. ನೀವು ರಾಜ್ಯಾಧ್ಯಕ್ಷರು ಸರ್, ಇಶ್ಯೂಸ್ ಮೇಲೆ ಮಾತಾಡಿ, ತಪ್ಪುಗಳಿದ್ರೆ ತೋರಿಸಿ. ಹೋಗಿ ಹೇರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರಾ ಅಂದ್ರೆ, ಇಲ್ಲ ನೀವು ಓದೋದು ಕಡಿಮೆ ಮಾಡಿರ್ಬೇಕು, ಇಲ್ಲ ನಿಮ್ಮ ಹಿಂದೆ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರ್ಬೇಕು, ಇಲ್ಲ ನಿಮಗೆ ಗೈಡ್ ಮಾಡ್ತಿದಾರಲ್ಲ ಅವ್ರನ್ನಾದ್ರೂ ನೀವು ಚೇಂಜ್ ಮಾಡ್ಕೋಬೇಕು. ನಿಮ್ಮ ಪಾರ್ಟಿ MLAಗಳು ಸದಸ್ಯರು ಮಾತಾಡ್ಲಿ. ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜೋವಧೆಗೆ ಯಾರಾದ್ರೂ ಇಳಿತಾರ? ಕಳೆದ ಕೆಲ ದಿನಗಳಿಂದ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಧು ಬಂಗಾರಪ್ಪ ಹೇರ್ ಕಟ್ ಬಗ್ಗೆ ಬಿವೈ ವಿಜಯೇಂದ್ರ ಕಮೆಂಟ್ ಮಾಡಿದ್ರು. ಶಿಕ್ಷಣ ಸಚಿವರಾಗಿ ಹೇಗಿರ್ಬೇಕು ಅವರು ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಕೂಡ ತಿರುಗೇಟನ್ನ ನೀಡಿದ್ದಾರೆ. ತಲೆಯೊಳಗಿನ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು, ತಲೆ ಕೂದಲಿನ ಬಗ್ಗೆ ಅಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ಇದಕ್ಕೆ ಪ್ರತಿಯಾಗಿ ಇಂದು